ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ ಏಪ್ರಿಲ್ 14, 2025. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಶುರು ಮಾಡೋದಕ್ಕೂ ಮುಂಚೆ FIIs ಮತ್ತೆ DIIs ಗಳ ಡೇಟಾ ನಿಮ್ಗೆ ಕೊಟ್ಬಿಡ್ತೀನಿ ನೋಡಿ. DIIs ಗಳ ಡೇಟಾ ಮತ್ತೆ FIIs ಡೇಟಾಗಳು ನಿಮ್ಗೆ ಶುಕ್ರವಾರದಾಗಿರುತ್ತೆ, ಅಂದ್ರೆ 11ನೇ ತಾರೀಕು ಏಪ್ರಿಲ್ದಾಗಿರುತ್ತೆ. ನೋಡಿ, DIIs ಗಳು 3759 ಕೋಟಿಯಷ್ಟು ಬೈ ಮಾಡಿದ್ದಾರೆ. FIIs ಗಳು 2519 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಬರೋಣ. ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 22,844 ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಮಗೆ ಈ ಒಂದು ರಿಜೆಕ್ಷನ್ ಪಾಯಿಂಟ್ಸ್ ಗಳನ್ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. ಈ ಒಂದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಾವು ಈ ಒಂದು ಲೆವೆಲ್ಸ್ ಗಳನ್ನ ಟಾರ್ಗೆಟ್ ಆಗಿ ಫಿಕ್ಸ್ ಮಾಡ್ಕೋಬಹುದು. ನೋಡಿ, ನಮಗೆ ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದಾದಂತಹ ಸೂಚನೆಗಳು ಕಾಣಿಸ್ತಾ ಇದಾವೆ. ಅರೌಂಡ್ 23,000 ನ ಕ್ರಾಸ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇರೋದ್ರಿಂದ ನಮಗೆ ಇದು ಮೇಜರ್ ರಿಜೆಕ್ಷನ್ ಆಗಿದೆ. ಈ ಲೆವೆಲ್ ಅಲ್ಲಿ ನಾವು ಟಾರ್ಗೆಟ್ ನ ಬುಕ್ ಮಾಡಿಕೊಂಡು ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನಲ್ಲಿ ಮಾತ್ರ ನಾವು ಎಂಟ್ರಿನ ಕೊಡಬಹುದು. ಬೈಯಿಂಗ್ ಆಪರ್ಚುನಿಟೀಸ್ ನಮಗೆ ಈ ಲೆವೆಲ್ ನಲ್ಲಿ ಕಾಣಿಸ್ತಾ ಇದೆ. ನಮ್ಮ ಟಾರ್ಗೆಟ್ 23,450 ಆಗಿರುವ ಸಾಧ್ಯತೆ ಇದೆ. ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ನು ಕ್ರಾಸ್ ಮಾಡಿದ ನಂತರ 23,600 ಲೆವೆಲ್ ನು ಕ್ರಾಸ್ ಮಾಡುವ ಸಾಧ್ಯತೆ ಇದೆ. R1 ಅಂತ ಬರಿತಾ ಇದೀನಿ ನೋಡಿ. 23,450 ನಮ್ಮ R1 ಆಗಿರುತ್ತೆ. R2 23,600 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುವ ಸಾಧ್ಯತೆ ಇದೆ. ಇದು ನಮ್ಮ ಮೇಜರ್ ಟಾರ್ಗೆಟ್ ಆಗಿರುತ್ತೆ. ನೋಡಿ, ಇಲ್ಲಿ ಪ್ರೀವಿಯಸ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಲೆವೆಲ್ ಅಲ್ಲಿ ಮಾರ್ಕೆಟ್ ಬಂದು ವಾಪಸ್ ಹೋಗಿರುವ ಎಲ್ಲಾ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದರಿಂದ ನಾವು ಈ ಒಂದು ಝೋನ್ ಅನ್ನ ಅಂದ್ರೆ 23,600 ಲೆವೆಲ್ ನ ಮೇಜರ್ ಟಾರ್ಗೆಟ್ ಆಗಿ ನಾವು ಮೇನ್ ಟಾರ್ಗೆಟ್ ಆಗಿ ನಾವು ನೋಡಬಹುದು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ, ಈ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ. 22,700 ಲೆವೆಲ್ ನ ಕ್ರಾಸ್ ಮಾಡಿದ ನಂತರ 22,700 ಕ್ರಾಸ್ ಮಾಡಿದ ನಂತರ ನಾವು ಈ ಒಂದು ಲೆವೆಲ್ ಗಳನ್ನ ಮೇಜರ್ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. 22,500 ನಮ್ಮ ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸಪೋರ್ಟ್ ನಂಬರ್ 1 ಅಂತ ಬರಿತಾ ಇದೀನಿ ನೋಡಿ. ಸಪೋರ್ಟ್ ನಂಬರ್ 2 22,000 ನಮ್ಮ ಸಪೋರ್ಟ್ ನಂಬರ್ 2 ಆಗಿ ವರ್ಕ್ ಆಗ್ತಾ ಇದೆ. 22,000 ಓಕೆನಾ. ಈ ಒಂದು ಲೆವೆಲ್ಸ್ ಗಳನ್ನ ನೋಡ್ಕೊಂಡು ನಿಫ್ಟಿನಲ್ಲಿ ಟ್ರೇಡ್ ಮಾಡಿದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ನಮಗೆ ಚೆನ್ನಾಗಿ ವರ್ಕ್ ಆಗ್ತದೆ. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 51,000 ಅಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ. ಓಕೆನಾ. ನಾವು ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಈ ಲೆವೆಲ್ ಆಗಿದೆ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ 51,600 ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. ಈ ಲೆವೆಲ್ ನ ಕ್ರಾಸ್ ಮಾಡಿ ಜೆನ್ಯೂನ್ ಬ್ರೇಕ್ಔಟ್ ಸಿಕ್ತು, ಒಂದು ಒಳ್ಳೆ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತಂದ್ರೆ ಆ ನಂತರ ನಾವು ಈ ಲೆವೆಲ್ ನ ನಾವು ಟಾರ್ಗೆಟ್ ಆಗಿ ಬುಕ್ ಮಾಡ್ಕೋಬಹುದು. ಪ್ರೀವಿಯಸ್ ಅಲ್ಲಿ ನೋಡಿ, ಇಲ್ಲಿ ಒಂದು ರಿಜೆಕ್ಷನ್ ಲೆವೆಲ್ ನಮ್ಗೆ ಸ್ಟ್ರಾಂಗ್ ರಿಜೆಕ್ಷನ್ ಲೆವೆಲ್ ನಮ್ಗೆ ಕಾಣಿಸ್ತಾ ಇದೆ. ಅಗೈನ್ ಅಂಡ್ ಅಗೈನ್ ಇಲ್ಲಿ ಮೇಜರ್ ರಿಜೆಕ್ಷನ್ ಪಾಯಿಂಟ್ ಗಳು ಕಾಣಿಸ್ತಾ ಇದೆ. ಮತ್ತೆ ಇಲ್ಲಿ ಬ್ರೇಕ್ಔಟ್ ಕೊಟ್ಟ ನಂತರ ಇಲ್ಲಿ ನಾವು ಹುಷಾರಾಗಿರ್ಬೇಕಾಗುತ್ತೆ. ಸ್ಟಾಪ್ ಲಾಸ್ ಗಳನ್ನ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಯಾವ ರೀತಿಯ ಭಯಗಳು ಇರಲ್ಲ. ನೋಡಿ, ಬೈಯರ್ಸ್ ಯಾರು ಇರ್ತೀರಾ ಆಪ್ಷನ್ಸ್ ಅಲ್ಲಿ ಹುಷಾರಾಗಿ ಟ್ರೇಡ್ ಮಾಡಿ. ಈ ಒಂದು ಸ್ಟಾಪ್ ಲಾಸ್ ಇಲ್ದೇನೆ ಇಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ. ಈ ಲೆವೆಲ್ ನಮ್ಮ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇದೆ. R1 ಅಂತ ಬರಿತಾ ಇದೀನಿ ನೋಡಿ. 51,900 ನಮ್ಮ R1 ಆಗಿರುವ ಸಾಧ್ಯತೆ ಇದೆ. ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ನು ಕ್ರಾಸ್ ಮಾಡಿದ ನಂತರ ಇಲ್ಲೂ ಒಂದು ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡಿಕೊಂಡು ಜೆನ್ಯೂನ್ ಬ್ರೇಕ್ಔಟ್ ಸಿಕ್ತು ಅಂತಂದ ನಂತರ 52,350 ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇದು ನಮ್ಮ ಟಾರ್ಗೆಟ್ ಕೂಡ ಆಗಿರಬಹುದಾದಂತಹ ಸಾಧ್ಯತೆಗಳಿದೆ. 52,350 ಓಕೆನಾ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ, ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. ನೋಡಿ, ಈ ಲೆವೆಲ್ ನ ಕ್ರಾಸ್ ಮಾಡಿದ 51,000 ನ ಕ್ರಾಸ್ ಮಾಡಿದ ನಂತರ ಈ ಒಂದು ಸ್ವಿಂಗ್ ನ ಕ್ರಾಸ್ ಮಾಡಿದ ನಂತರ ಇಲ್ಲೆಲ್ಲ ನಾವು ಬ್ರೇಕ್ಔಟ್ ಆದ್ಮೇಲೆ ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕ ನಂತರ ಕನ್ಫರ್ಮೇಶನ್ ಆದ್ರೆ 50,400 ತನಕನೂ ಬರುವ ಸಾಧ್ಯತೆ ಇದೆ. ಈ ಲೆವೆಲ್ ನ ಟಚ್ ಮಾಡಬಹುದಾದಂತ ಸಾಧ್ಯತೆ ಇದೆ. ನೋಡಿ, ಇದು ನಮ್ಮ ಸಪೋರ್ಟ್ ನಂಬರ್ 1 ಆಗಿರುತ್ತೆ. ಸಪೋರ್ಟ್ ನಂಬರ್ 2 50,000 ಈ ನಂಬರ್ ನ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಯಾವುದು ಸಪೋರ್ಟ್ ನಂಬರ್ 2 ನ ಮೇಜರ್ ಸಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದು.
ಇನ್ ಕೇಸ್ ಮಾರ್ಕೆಟ್ ಡೌನ್ ಅಲ್ಲಿ ಬಂದ್ರೆ. ಸೊ ಈ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಅವ್ರಿಗೆ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳು ತುಂಬಾನೇ ಹೆಲ್ಪ್ ಆಗ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಮತ್ತೆ ನಾಳೆಯ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.